ಗುರುದೇವ್, ಮೀನರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ಏನು ಅಂತ ನಿಮಗೆ ಗೊತ್ತಾ? ಹಾಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೀನರಾಶಿಯವರದು ಆಕರ್ಷಕ ವ್ಯಕ್ತಿತ್ವ ಆಗಿರುತ್ತೆ. ಮೀನರಾಶಿಯಲ್ಲಿ ಸೌಂದರ್ಯ ಮತ್ತು ಪ್ರೀತಿಯನ್ನ ಯಾವುದೇ ಒಂದು ಅಡೆತಡೆ ಇಲ್ಲದೆ ಯಥೇಚ್ಛವಾಗಿ ಕೊಡುವಂಥದ್ದು ಈ ರಾಶಿಯ ವಿಶೇಷ. ಯಾಕಂದ್ರೆ ಈ ರಾಶಿಯಲ್ಲಿ ಶುಕ್ರ ಎಕ್ಸಲೇಟೆಡ್ ಆಗಿರ್ತಾನೆ, ಅಂದ್ರೆ ಉಚ್ಚ ಸ್ಥಾನದಲ್ಲಿ ಬರ್ತಾನೆ. ಇದರಿಂದಾಗಿ ರಾಶಿಯವರು ನೋಡೋದಕ್ಕೆ ಬಹಳ ಆಕರ್ಷಕರಾಗಿರ್ತಾರೆ. ಇವರ ಮುಖದಲ್ಲಿ ಹೊಳಪನ್ನೋದಿರುತ್ತೆ. ಅತಿ ಎಮೋಷನಲ್ ವ್ಯಕ್ತಿಗಳಾಗಿರ್ತಾರೆ. ಇವರು ಭಾವಜೀವಿಗಳಾಗಿರ್ತಾರೆ. ಸಣ್ಣ ವಿಷಯಗಳು ಕೂಡ ಮನಸ್ಸನ್ನ ಕೆಡಿಸ್ಕೊಳ್ಳುವಂಥದ್ದು, ಬೇಗ ನಿರಾಶೆ ಅಥವಾ ಹತಾಶೆಗೊಳಗಾಗ್ತಾ ಇರ್ತಾರೆ. ಧರ್ಮ ಮತ್ತು ಸಂಸಾರದ ಸಮತೋಲನ ಮಾಡುವಂಥದ್ದು, ಅಂದ್ರೆ ಇವರು ಮಾಡಬೇಕಾಗಿರುವಂತಹ ಧರ್ಮ, ಆಧ್ಯಾತ್ಮಿಕ ಜೀವನ, ಭೌತಿಕ ಜೀವನ ಎಲ್ಲದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇತ್ತು. ಅಂದ್ರೆ ಇನ್ನೊಂದು ಕಡೆಯಲ್ಲಿ ಸಂಸಾರವನ್ನ ಕೂಡ ಸರಿಯಾಗಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇರುವಂತದ್ದು. ಮೃದು ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ. ಯಾರ ಜೊತೆ ಕೂಡ ಜಗಳ ಆಡೋದಕ್ಕೆ ಇಷ್ಟಪಡೋದಿಲ್ಲ. ಕೆಟ್ಟ ಪದಗಳನ್ನ ಕೂಡ ಇವರು ಬಳಸೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಗೌರವನ ನೀಡ್ತಾ ಇರ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ. ಗುರು ಅಧಿಪತಿ ಆಗಿರೋದ್ರಿಂದ ಜ್ಞಾನವಂತರು ಕೂಡ ಆಗಿರ್ತಾರೆ. ಯಾವುದೇ ಕೆಲಸ ಆದ್ರೂ ಕೂಡ ದೇವರ ಅನುಗ್ರಹ ಮತ್ತು ಸತತ ಪ್ರಯತ್ನದಿಂದನೇ ಆಗೋದು ಅಂತಕ್ಕಂಥ ವಿಚಾರವನ್ನ ತುಂಬಾ ಬೇಗ ಇವರು ಅರ್ಥ ಮಾಡ್ಕೊಳ್ತಾರೆ. ಈ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ನನ್ನ ಕಿವಿ ಮಾತೇನಪ್ಪಾ ಅಂತಂದ್ರೆ, ದೇವರ ಆಶೀರ್ವಾದ ಮತ್ತು ಸತತ ಪ್ರಯತ್ನ, ಇದರಿಂದಲೇ ನಿಮ್ಮ ಕೆಲಸ ಕಾರ್ಯಗಳಾಗುವಂಥದ್ದು. ಮೀನರಾಶಿಯವರೇ ಖಂಡಿತವಾಗ್ಲೂ ಅದನ್ನ ಫಾಲೋ ಮಾಡ್ಕೊಳ್ಳಿ. ಇವರ ಮನಸ್ಸು ಬಹಳ ರೊಮ್ಯಾಂಟಿಕ್ ಆಗಿರುತ್ತೆ. ಅಂದ್ರೆ ಇವರ ಒಂದು ಲೈಫ್ ಪಾರ್ಟ್ನರ್ ಯಾರಿರ್ತಾರೆ ಅವ್ರ ಜೊತೆ ಒಂದು ಸಮಯವನ್ನ ಕಳೆಯೋದು ಬಹಳ ಇಷ್ಟ ಆಗಿರುತ್ತೆ. ಇವರಿಗೆ ಚಂಚಲ ಮನಸ್ಸಿರುತ್ತೆ. ಯಾಕಂದ್ರೆ ದುಸ್ವಭಾವ ರಾಶಿ ಆಗಿರೋದ್ರಿಂದ ಇವರ ಮನಸ್ಸು ಯಾವಾಗ್ಲೂ ಒಂದ್ ಕಡೆ ಇರೋದಿಲ್ಲ. ಮೀನ್ ಯಾವ ರೀತಿ ಒಂದು ನೀವು ಎಕ್ವೇರಿಯಂ ಅಲ್ಲಿ ನೋಡಿದಾಗ ಮೀನ್ ಒಂದ್ ಕಡೆ ಇರೋದಿಲ್ಲ, ಯಾವ ರೀತಿ ಓಡಾಡ್ತಾ ಇರುತ್ತಲ್ಲ ಅದೇ ರೀತಿ ಇವರ ಯೋಚನೆ ಇರುತ್ತೆ. 12ನೇ ರಾಶಿ ಚಕ್ರದ್ದು. ಹಾಗಾಗಿ ಹಣ ಉಳಿತಾಯ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಆ ಬುದ್ಧಿನೇ ಬರೋದಿಲ್ಲ ಇವರಿಗೆ, ದುಡ್ಡು ಉಳಿಸ್ಬೇಕು ಅಂತ. ಇವತ್ತಿದೀವಿ, ಇವತ್ತು ತಿನ್ಬೇಕು, ಇವತ್ತು ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇರ್ತಾರೆ. ಸಹಾನುಭೂತಿ ಮತ್ತು ಕರುಣೆ, ಅಂದ್ರೆ ಇನ್ನೊಬ್ಬ ಕಷ್ಟದಲ್ಲಿದ್ದಾನೆ, ಬಡತನದಲ್ಲಿದ್ದಾನೆ ಅಂದಾಗ ಅವನಿಗೆ ಸಹಾಯ ಮಾಡುವಂತಹ ಗುಣ ಇರುತ್ತೆ. ಅಟ್ಲೀಸ್ಟ್ ಒಂದು ಊಟ ಆದ್ರೂ ಕೊಡಿಸ್ತಾರೆ. ಪ್ರಕೃತಿ ಪ್ರೇಮಿಗಳಾಗಿರ್ತಾರೆ ಈ ರಾಶಿಯವರು. ನೀರು ಅಥವಾ ನೀರಿರುವ ಪ್ರದೇಶಗಳಿಗೆ ಹೋಗೋದು ಬಹಳ ಇಷ್ಟ ಆಗ್ತಾ ಇರುತ್ತೆ. ಉತ್ತಮ ಸಲಹೆಗಾರರಾಗಿರ್ತಾರೆ. ಇವರು ನೀಡುವ ಸಲಹೆಗಳು, ಸಜೆಷನ್ಗೆ ಬಹಳ ಜನ ಕಾಯ್ತಾ ಇರ್ತಾರೆ. ಗುರು ಮತ್ತು ತಾಯಿಯ ಮೇಲೆ ಯಥೇಚ್ಛವಾದಂತಹ ಒಂದು ಗೌರವವನ್ನು ಇಟ್ಟುಕೊಂಡಿರ್ತಾರೆ. ವಿದ್ಯೆ ಕಲಿಸಿದ ಗುರುಗಳು ಮತ್ತೆ ಜನ್ಮ ಕೊಟ್ಟ ತಂದೆ ತಾಯಿಯ ಬಗ್ಗೆ ವಿಶೇಷ ಗೌರವವನ್ನ ಇವರು ಕಾಣ್ತಾ ಇರ್ತಾರೆ. ಆತುರ ಸ್ವಭಾವ ಇರುವಂತದ್ದು, ಅಂದ್ರೆ ಜಲತತ್ವ ರಾಶಿ ಆಗಿರೋದ್ರಿಂದ ಇವರಿಗೆ ಅತಿಯಾದ ಆತುರ ಅನ್ನೋದಿರುತ್ತೆ. ಹಾಗೂ ರಹಸ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇವ್ರ ಕೈಲಿ ಆಗೋದಿಲ್ಲ. ಇವ್ರಿಗೆ ಏನೋ ಸೀಕ್ರೆಟ್ ಯಾರಿಗೂ ಹೇಳ್ಬೇಡ ಅಂದ್ರೆ 10 ಜನ ಕೇಳಿ ಆಮೇಲೆ ನಿಲ್ಸ್ಕೊಂತಾರೆ, ಅಯ್ಯೋ ಹೇಳ್ಬಾರ್ದಿತ್ತು ಅಂತ ಹೇಳಿ. ಹೊಂದಾಣಿಕೆ ಸ್ವಭಾವ, ಎಂತಹ ಒಂದು ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಯಾವುದೇ ವಾತಾವರಣಕ್ಕೆ ಬೇಕಾದ್ರೆ ಎಲ್ಲೂ ಹೋದ್ರು ಕೂಡ, ಬೇರೆಯವ್ರ ಮನೆಗೆ ಹೋದ್ರು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ವೃತ್ತಿ ಮತ್ತು ಕ್ರಿಯೇಟಿವ್ ಬಗ್ಗೆ ಹೇಳೋದಾಯ್ತು ಅಂದ್ರೆ ಇವರು ಉತ್ತಮ ರಾಜಕಾರಣಿಗಳು, ಶಿಕ್ಷಕರು, ಆಯುರ್ವೇದಿಕ್ ತಜ್ಞರು ಕೂಡ ಆಯ್ತು ಅಂದ್ರೆ ಸಕ್ಸಸ್ ಆಗ್ತಾರೆ. ಇವ್ರ ಜೀವನದಲ್ಲಿ ಕಷ್ಟಗಳು ಬಂದಾಗ ವಿಶೇಷವಾಗಿ ನೀವು ಗುರು ರಾಘವೇಂದ್ರ ಸ್ವಾಮಿ ಸಾಯಿಬಾಬರ ಆರಾಧನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಮಹಾವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ. ಗುರು ದೋಷ ಇತ್ತು ಅಂದ್ರೆ ದಕ್ಷಿಣ ಮೂರ್ತಿ ಆರಾಧನೆ ಮಾಡ್ಕೊಳ್ಳಿ. ನಿಮ್ಗೆ ಆಗ್ಬರುವಂತಹ ದಿಕ್ಕು ಬಂದು ಉತ್ತರ ದಿಕ್ಕಾಗಿ ಬರುತ್ತೆ. ಲೈಫ್ ಪಾರ್ಟ್ನರ್ ನಿಮ್ದು ಭಾವನಾತ್ಮಕ ಜೀವಿಗಳಾಗಿರ್ತಾರೆ, ಕಾಳಜಿಯ ವಹಿಸುವಂತವರಾಗಿರ್ತಾರೆ. ಸೌಮ್ಯ ಸ್ವಭಾವದವರು ನಿಮ್ಗೆ ಲೈಫ್ ಪಾರ್ಟ್ನರ್ ಆಗಿ ಸಿಗ್ತಾರೆ. ನಿಮ್ಮ ತ್ಯಾಗ ಮನೋಭಾವದಿಂದ ನಿಮಗೆ ಯಥೇಚ್ಛವಾಗಿರುವಂತಹ ಸ್ನೇಹಿತರಿರ್ತಾರೆ. ಹಾಗೂ ನಿಮ್ಮ ಕಲ್ಪನಾ ಲೋಕದಲ್ಲಿ ನೀವು ಮುಳುಗೋಗ್ತಾ ಇರ್ತೀರಿ ಯಾವಾಗ್ಲೂ ಕೂಡ ಕ್ರಿಯೇಟಿವ್ ಆಗಿ. ಹಾಗೂ ನಿಮ್ಗೆ ಹೊಂದಾಣಿಕೆ ಆಗುವಂಥದ್ದು ಕಟಕ, ವೃಶ್ಚಿಕ, ಕನ್ಯಾ ರಾಶಿಯವರ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸಂಬಂಧ. ಈ ರಾಶಿಯ ಅಧಿಪತಿ ಗುರು ನಿಮ್ಗೆ ಆಗ್ಬರುವಂತಹ ದಿನ ಗುರುವಾರ ಮತ್ತು ಸೋಮವಾರ. ಬಣ್ಣ ಹಳದಿ, ತಿಳಿ ಕೆಂಪು ಮತ್ತು ಬಿಳಿ. ಸಂಖ್ಯೆ 3, 7 ಮತ್ತು 9 ಅನ್ನೋ ಸಂಖ್ಯೆ ಆಗ್ಬರುತ್ತೆ. ಸೃಜನಶೀಲತೆ, ಧೈರ್ಯ ಎಲ್ಲವನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಶುಭವಾಗುತ್ತೆ. ನಿಮ್ಮ ಜೀವನದಲ್ಲಿರುವಂತಹ ಪ್ರೀತಿ ಪ್ರೇಮ ಸಮಸ್ಯೆಗಳು, ದಾಂಪತ್ಯ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡ್ಕೊಳ್ಳಿ. ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನು ತಿಳಿಸ್ಕೊಳ್ಳಾಗುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.